ಅಧಿಕಾರವನ್ನ ನೋಡಿದ್ವು. ನಮಗೂ ಪವರ್ ತಲೆಗೆ ಹೋಗ್ಬಿಡ್ತದೆ ಅನ್ನೋದು ಕೆಲವರು. ಅವತ್ತೇ ನನಗೆ ನಮ್ಮ ಹಿರಿಯರು ಗುರುಗಳೆಲ್ಲ ಹುಷಾರು, ನೀನ್ ಬಹಳ ಚಿಕ್ಕ ವಯಸ್ಸಿನಲ್ಲೇ ನಿನಗೆ ಮದುವೆನೇ ಆಗಿಲ್ಲ, ನೀನ್ ಮಂತ್ರಿ ಆಗಿದ್ಯಾ, ಚಿಕ್ಕ ವಯಸ್ಸಿನಲ್ಲಿ ಹಣನೂ ಇರಬಾರ್ದು ಅಧಿಕಾರನೂ ಇರಬಾರ್ದು ಅಂತ ಕೆಲವರೆಲ್ಲ ಹೇಳ್ತಾರೆ. ಸೊ ಎಲ್ಲ ಒಂದೇ ಕಡೆ ನಿಂಗೆ ಸೇರ್ಬಿಟ್ಟಿದೆ, ಹುಷಾರು ಅಂತ ನನಗೆ ಹಿಂದೆನೇ ಹೇಳಿದ್ರು. ಸೊ ಆಗ ನಾನು ಪ್ರತಿ ಹಂತದಲ್ಲೂ ಕೂಡ ಪರ್ಮನೆಂಟ್ ಈಸ್ ಆಲ್ವೇಸ್ ನಾಟ್ ಪರ್ಮನೆಂಟ್ ಫಾರ್ ಎನಿವನ್. ಸೊ ಬಹಳ ಹುಷಾರಾಗಿರ್ಬೇಕು ಅಂತೇಳಿ ನಾವು ಏನ್ ಒಳ್ಳೇದು ಮಾಡ್ತೀವಿ ಜನ ನೋಡ್ತಾ ಇರ್ತಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಏನಾದ್ರು ಒಳ್ಳೇದು ನಮ್ಗೆ ಸಿಕ್ಕಂತ ಅವಕಾಶದಲ್ಲಿ ಒಳ್ಳೇದು ಮಾಡ್ಬೇಕು ಅನ್ನೋ ದೃಷ್ಟಿಯಿಂದನೇ ನಂದೇ ಆದಂತ ನಂಬಿಕೆಯಲ್ಲಿ ನಂದೇ ಆದಂತ ಶ್ರಮಕ್ಕೆ ಫಲ ಸಿಗ್ತದೆ ಅಂತೇಳಿ ಇವತ್ತು ಈ ರಾಜ್ಯದಲ್ಲಿ ನಮ್ಗೆ ಪಕ್ಷ ಒಳ್ಳೆ ನಂಬರ್ ಬಂದು ಇವತ್ತು ನಮ್ಮ ಪಕ್ಷ ಈ ಸ್ಥಾನದಲ್ಲಿ ಕುಳಿಸಿದೆ. ನಾನು ಈ ರಾಜ್ಯಕ್ಕೆ ಏನಾದ್ರು ಒಂದು ಕೊಡುಗೆ ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಬೇಕು ಅಂತ. ಸೊ ಅದರಿಂದ ಮಾಧ್ಯಮ ಸ್ನೇಹಿತರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನಿಮ್ಮನ್ನು ಬಿಟ್ಟು ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ನನ್ಗೆ ಕೊಟ್ಟಿದ್ದ ಇನ್ವಿಟೇಷನ್, ಇವ್ರು ನಿನ್ನೆನೋ ಮನೇನೋ ಇನ್ವಿಟೇಷನ್, ಮುಂಚಿತಕ್ಕೆ ಅವ್ರೇನು ನನ್ನ ಟ್ರೈನ್ ಫಿಕ್ಸ್ ಮಾಡಿರ್ಲಿಲ್ಲ. ಬಟ್ ಆಯ್ತು ಅಂತ ಹೇಳಿ ಮಧ್ಯ ಟೈಮ್ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದೆ. ಈಗ ಜಸ್ಟ್ ನಾನು ಮನೆಯಿಂದ ಹಾಸ್ಪಿಟ್ಲಿಂದನೇ ರೊಟೀನ್ ಚೆಕ್ಅಪ್ ಹೋಗೋದು, ನಾನು ಮನೆಗೂ ಹೋಗ್ಲಿಲ್ಲ. ಸಾಮಾನ್ಯವಾಗಿ ಮನೆಗಿಂದ ಹೊರಡೋನು ನಾನು 5 ನಿಮಿಷ ದೇವ್ರ ಪೂಜೆ ಮಾಡ್ಬಿಟ್ಟು 2 ನಿಮಿಷ ಪೂಜೆ ಮಾಡ್ಬಿಟ್ಟು ಹೊರಡ್ತಾ ಇರ್ತೀನಿ. ಇವತ್ತು ಅದಕ್ಕೆ ಹೋದ್ರು ಟೈಮ್ ವೇಸ್ಟ್ ಆಗ್ತದೆ ಅಂತೇಳಿ ತಿರ್ಗಿ ಆಮೇಲೆ ಹೋಗಿ ನಾನು ಮಾಡೋಣ ಪೂಜೆ ಮಾಡೋಣ ಅಂತೇಳಿ ಈಗ ನಿಮ್ಮ ಹತ್ರ ಬಂದು ನಿಮ್ಗೆ ನಮಸ್ಕಾರ ಹೇಳ್ತಾ ಇದ್ದೀನಿ. ಈಗ ಫಸ್ಟ್ ನಿಮ್ಗೆ ಪೂಜೆ ಮಾಡಕ್ಕೆ ನಾನು ಅದು ಗಾಂಧಿ ಭವನದಲ್ಲಿ ಗಾಂಧಿ ತತ್ವ ಆದರ್ಶ ಎಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸವನ್ನ ಮಾಡಬೇಕಾಗ್ತದೆ. ಸೊ ಐಷಾ ಅವರು ಬಹಳ ದಿನದಿಂದ ಗೊತ್ತು, ಅವರ ತಂಡ ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಕ್ಕೆ ಬೇಕಾದಷ್ಟು ಅವಕಾಶ ಸಿಗ್ತದೆ. ಎಲ್ಲರೂ ಕೂಡ ತಾವೆಲ್ಲ ಬಹಳ ಹಿರಿಯರೆಲ್ಲ ಇದ್ದೀರಿ. ಇದು ಬರೆಯೋರ್ಗೂ ನಿಮ್ ಸುದ್ದಿ, ಬರೆದ ಮೇಲೆ ಸಮಾಜ ಸುದ್ದಿ. ಇಟ್ ಈಸ್ ಪಬ್ಲಿಕ್ ಆಸ್ತಿ ಆಗೋಯ್ತದೆ. ನೀವು ಬರೆಯೋರ್ಗೆ ಮಾತ್ರ ನಿಮ್ದು, ನಿಮ್ಮ ವಿಚಾರ ಏನಿದೆ, ಏನ್ ತಿಳ್ಕೊಂಡಿದ್ರಿ ಅದು ಮಾತ್ರ ಬರೀದ್ ಬಿಡ್ತೀರ ಅಷ್ಟೇ. ಬರ್ದಾದ್ಮೇಲೆ ಇಟ್ ಇಸ್ ಪಬ್ಲಿಕ್ ಪ್ರಾಪರ್ಟಿ. ಸೊ ಯಾರು ಯಾವ ರೀತಿ ವಿಶ್ಲೇಷಣೆ ಆಗ್ತಂತೆ. ಈಗ ಫೇಕ್ ನ್ಯೂಸ್ ಅಟ್ಯಾಕ್ ಕೂಡ ನಡೀತಾ ಐತೆ. ಫೇಕ್ ನ್ಯೂಸ್ ಏನೇನೋ ಹಾಕಿ ಕೊಟ್ಟು ಮಾಡಿ ಕೊನೆಗೆ ಈ ಸೋಷಿಯಲ್ ಮೀಡಿಯಾ ವಿವಿಧ ರೀತಿ ಬಂದ್ಮೇಲೆ ಅದು ಒಂದು ವೈರಸ್ ಅಟ್ಯಾಕ್, ಫೇಕ್ ನ್ಯೂಸ್ ಒಂದು ವೈರಸ್ ಅಟ್ಯಾಕ್ ಆಗಿಬಿಟ್ಟಿದೆ. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿವಿಧ ಕಾನೂನುಗಳು ಕೂಡ ತಂದಿದ್ದೇವೆ. ನಾವು ಕೂಡ ಬಹಳ ಎಚ್ಚರಿಕೆಯಿಂದ ಇದ್ದೇವೆ. ಎಲ್ಲರಿಗೂ ಮಾರ್ಗದರ್ಶನ ಕೊಡ್ತಾ ಇದೀವಿ. ಆ ಫೇಕ್ ನ್ಯೂಸ್ ಇಂದ ದೇಶದಲ್ಲಿ ರಾಜ್ಯಗಳಲ್ಲಿ ಅನೇಕ ಕೋಮು ಗಲಭೆಗಳು, ಬೇರೆ ಬೇರೆ ಗಲಭೆಗಳು ಎಲ್ಲ ಕೂಡ ನಡೀತಾ ಇರೋದು ಒಳ್ಳೆ ಸಮಸ್ಯೆ ಇದೆ. ಅದರಿಂದ ನಾನು ಹೇಳೋದು, ನಾವು ಸುದ್ದಿ ತರನೇ ನಾವು ನೋಡ್ಬೇಕಾಗಿದೆ. ಆದ್ರೆ ಸುದ್ದಿಯಲ್ಲಿ ಪ್ರಾಮಾಣಿಕತೆಯನ್ನ ಗರ್ಭಿಸಬೇಕಾಗಿದೆ. ಏನ್ ವಾಸ್ತವಾಂಶ ಏನಿದೆ ಸತ್ಯವನ್ನ ಬರೆದು ಸಮಾಜಕ್ಕೆ ತಿದ್ದುವಂತ ಕೆಲಸ ಜವಾಬ್ದಾರಿ ನಿಮ್ಗೆ ಸಿಕ್ಕಿದೆ. ದೊಡ್ಡ ದೊಡ್ಡ ಹಿರಿಯರೆಲ್ಲ ವಿವಿಧ ರೀತಿಯಲ್ಲಿ ನಿಮ್ ಬಗ್ಗೆ ಗಾಂಧೀಜಿಯಿಂದ ಹಿಡಿದು ದೊಡ್ಡ ಹಿರಿಯರೆಲ್ಲ ನಿಮ್ಮ ಬಗ್ಗೆ ವಿವಿಧ ರೀತಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಈ ದೇಶದ ಸ್ವಾತಂತ್ರ್ಯ ಹಿನ್ನೆಲೆಯಲ್ಲೂ ಕೂಡ ಇವತ್ತಾದ್ರೆ ಇಷ್ಟೊಂದು ವಿಚಾರಗಳು ಬಂದ್ಬಿಟ್ಟಿದೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ ಬಂದ್ಬಿಟ್ಟಿದೆ. ಇನ್ನ ನಿಮ್ಗೆ ಕೆಲಸ ಸುಲಭನೇ ಇದೆ. ಬಟ್ ಅದ್ರಲ್ಲಿ ಏನೇನೋ ವಿವಿಧ ರೀತಿಯಲ್ಲಿ ನಾವೇನ್ ಫೀಡ್ ಮಾಡ್ತೀವಿ ಅದು ಮಾತ್ರ ಈಚೆ ಬಂದಿರ್ತದೆ. ಯಾರೇ ಫೀಡ್ ಮಾಡಲಿ ಮತ್ತೊಂದು ಮಾಡೋದು ಗ್ರಾಸ್ ಮಾಡ್ಬರ್ತದೆ. ಸೊ ಎಲ್ಲದೂ ಕೂಡ ನಾವು ಬಹಳ ಹುಷಾರಾಗಿ ಆಲೋಚನೆ ಮಾಡಿ ಏನು